ದಯವಿಟ್ಟು ನಿಮಗೆ ವಿಡಿಯೋ ಕಾಲ್ಸ್ ಬಂದು ನಿಮ್ಮನ್ನ ಹೆದರಿಸಿ ನಿಮ್ಮ ಫೋನ್ ನಂಬರ್ ಅಪರಾಧ ಪ್ರಕರಣಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಭಯ ಪಡಬೇಡಿ. ಒಂದು ಅವೇರ್ನೆಸ್ಗೋಸ್ಕರ ನಾವು ಇವತ್ತು ಈ ಚರ್ಚೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಅಂಬಾರಾಯ್ ಅಷ್ಟಗಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನಾಯ್ತು ಸರ್, ಹೆಂಗ ಕಾಲ್ ಬಂತು, ಏನಾಯ್ತು? ನಮಸ್ಕಾರ. ಎಷ್ಟು ಹಣ ಹೋಯ್ತು? ನಾನು ಡಾಕ್ಟರ್ ಅಂಬಾರಾಯ್ ಅಷ್ಟಗಿ, ಡಾಕ್ಟರ್ ಶಿವಶರಣಪ್ಪ 1,26,70,000. ಏನಾಯ್ತು ಸರ್ ಅವತ್ತು? ಡಾಕ್ಟರ್ ಶಿವಶರಣಪ್ಪ ಬಿರಾದಾರ್ ಮತ್ತು ಉಷಾ ಬಿರಾದಾರ್ ಅಂತ ನಮ್ಮ ಮನೆ ಮೇಲೆ ಇರ್ತಾರೆ. ಅವರಿಗೆ ಒಂದು ಫೋನ್ ಬಂದು ನಿಮ್ಮ ಹೆಸರಲ್ಲಿ ಮುಂಬೈಯಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಕೆನರಾ ಬ್ಯಾಂಕಲ್ಲಿ, ಅದರಲ್ಲಿ ದುಡ್ಡು ಹಾಕಿದ್ದಾರೆ. ಆ ದುಡ್ಡು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಕನೆಕ್ಟೆಡ್ ವಿತ್ ದಿನೇಶ್ ಗೋಯಲ್ ಅವರ ಕಂಪನಿ ಜೊತೆ ಕನೆಕ್ಟ್ ಆಗಿ. ಇದು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸಿಂದ ನ್ಯಾಷನಲ್ ಥ್ರೆಟ್ ಇದೆ. ಅದಕ್ಕೆ ನಿಮಗೆ CBI ಅರೆಸ್ಟ್ ಮಾಡೋಕ್ಕೆ ಬರೋದಿದ್ದಾರೆ. ಅದಕ್ಕೆ ನೀವು ಎಲ್ಲಿ ಹೊರಗೆ ಹೋಗಬೇಡಿ, ಯಾರಿಗೂ ಹೇಳಬೇಡಿ, ನಿಮ್ಮ ಮಕ್ಕಳಿಗೂ ಹೇಳಬೇಡಿ, ಆಜು ಬಾಜುದವ್ರಿಗೆ ಹೇಳಬೇಡಿ, ನಿಮ್ಮ ಕೆಲಸದವ್ರಿಗೂ ಹೇಳಬೇಡಿ. ನಾವು ನಿಮ್ಮನ್ನು ಉಳಿಸ್ತೀವಿ, ನೀವು ಹೊರಗೆ ಹೋಗಬೇಡಿ, ನಮ್ಗೆ ಕೇಳಾರ್ದು ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲಿ ಹೋಗಬೇಡಿ ಅಂತೇಳಿ ಒಂದು 15 ದಿವಸ 8 ನವಂಬರಿಂದ 2 ಡಿಸೆಂಬರ್ವರೆಗೆ ಇದೇ ಥರ ಹೇಳಿ ಕಾನ್ಫಿಡೆನ್ಸ್ ತೊಗೊಂಡು ಅವರಿಗೆ ಇನ್ನೂ ನಾವು ಟ್ರೈ ಮಾಡ್ತಾಯಿದ್ದೆವು, ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಎಲ್ಲ ಅಕೌಂಟಲ್ಲಿ ಏನೇನಿದೆ ಡೀಟೇಲ್ಸ್ ಎಲ್ಲ ಕೊಡಿ, ದುಡ್ಡು ಟ್ರಾನ್ಸ್ಫರ್ ಮಾಡಿ, ನಾವೆಲ್ಲ ಎನ್ಕ್ವೈರಿ ಮಾಡಿ ಆ ದುಡ್ಡು ಎಲ್ಲ ಲೀಗಲಿ ಕಳಿಸಿದ್ದು ನಿಮ್ಮ ಹತ್ರ ಇತ್ತು, ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸಿಗೆ ಯೂಸ್ ಮಾಡಿಲ್ಲ ಅಂದರೆ ಅದನ್ನು ಕಳಿಸ್ತೀವಿ ವಾಪಸ್ ಅಂತ ಹೇಳಿದರು. ಅದಾದ ನಂತರ ಇವರು ಡೈಲಿ ಬ್ಯಾಂಕಿಗೆ ಹೋಗೋದು ಬರೋದು ಮಾಡ್ತಿದ್ರು. ಡ್ರೈವರ್ಗೂ ಮನೇಲಿ ಕರೀತಿರ್ಲಿಲ್ಲ. ಇದರಲ್ಲಿ ನಮ್ಮ ಸಿಸ್ಟರ್ ಒಂದು ಸಲ ನಮ್ಮ ಕಡೆ ಬಂದರು. ನಾನು ಕೇಳಿದೆ, ಡೈಲಿ ಬ್ಯಾಂಕಿಗೆ ಹೋಗ್ತೀರಿ, ಏನು ಕೆಲಸ ಇದೆ? ಇಲ್ಲ, ಏನೂ ಇಲ್ಲ, ಆಮೇಲೆ ಹೇಳ್ತೀನಿ ಅಂತ ಹೇಳಿದರು. ನನಗೆ ಸ್ವಲ್ಪ ಸಂಶಯ ಬಂತು. ಅದು ಒಂದು ವಾರ ನಾನು ಏನು ಕೇಳಿ ಇರಬೇಕು, ಏನಾದರೂ ಇವರು ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು ಅಥವಾ ಒಂದೇ ಅಕೌಂಟಲ್ಲಿ ಜಮಾ ಮಾಡ್ತಾ ಇರಬೇಕು. ಅವರು ಡ್ರೈವರ್ ಕೇಳಿದ್ರೆ ಡ್ರೈವರ್ ಹೇಳಿದ ಅವರು ಎಲ್ಲ ಒಂದೇ ಅಕೌಂಟಲ್ಲಿ ಎಲ್ಲ ಜಮಾ ಮಾಡ್ತಾ ಇದ್ದಾರೆ ಅನ್ನಿಸ್ತದೆ ಅಂತ. ಆಮೇಲೆ ಇನ್ನೊಂದು ಸಲ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ವಿಡಿಯೋ ಶೂಟಿಂಗ್ ಏನಾದರೂ ಅವರು ವಿಲ್ ಏನಾದರೂ ಮಾಡ್ತಾ ಇರಬೇಕು ಅಂತ ನನಗೆ ಸಂಶಯ ಬರಲಿಲ್ಲ. ಅದಾದ ನಂತರ ನಮ್ಮ ಕೆಲಸದವಳು ಬಂದು ನನಗೆ ಹೇಳಿದ್ರಪ್ಪ, ಮೇಲೆ ಅಮ್ಮ ಅಪ್ಪ ಅವರು ಬಾಗಿಲು ಮುಚ್ಚಿ ವಿಡಿಯೋ ಕಾಲ್ ಮಾಡ್ತಾರೆ, ನಮ್ಮನ್ನೆಲ್ಲ ಹೊರಗೆ ಹಾಕ್ತಾರೆ ಅಂತ ಹೇಳಿದರು. ಆವಾಗ ನನಗೆ ಸಂಶಯ ಬಂತು. ನಾನು ಬ್ಯಾಂಕಲ್ಲಿ ಹೋಗಿ ಕೇಳಿದೆ, ಇವ್ರದ್ದು ಏನಾದರೂ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಏನು ಅಂತ. ಒಂದು ಬ್ಯಾಂಕಲ್ಲಿ ಹೇಳಿದ್ರು 34 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದರು. ಅದು ಎಲ್ಲಿ ಹೋಗಿದೆ ಅಂದರೆ ಅದು ಒಂದು ಅಕೌಂಟ್ ಹೇಳಿದರು ಅವರು. ಅದು ಆ ಅಕೌಂಟ್ ಯಾವ ಥರ ಇದೆ ಸ್ವಲ್ಪ ಎನ್ಕ್ವೈರಿ ಮಾಡಿ ಹೇಳಿ ಅಂದರೆ ಒಂದು 10-15 ನಿಮಿಷದಲ್ಲಿ ಅವರು ಹೇಳಿದ್ರು, ಸರ್ ಇದು ಇದರಲ್ಲಿ ಅಕೌಂಟಲ್ಲಿ ಫ್ರಾಡ್ ಆಗಿದೆ, ಇದರಲ್ಲಿ ಕೇಸ್ ಇದೆ, ಇದು ಏನೋ ಫ್ರಾಡ್ ಇದೆ ಅಂತ. ಇಮಿಡಿಯೇಟ್ಲಾಗಿ ಬಂದು ನಮ್ಮ ಸಿಸ್ಟರ್ನೆಲ್ಲ ಕರೆದು ನಾನು ಹೇಳಿದೆ, ಇದು ನೀವು ದುಡ್ಡು ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ, ನಿಮ್ಗೆ ಯಾರು ಹೇಳಿದರೆ? ನಿಮಗೆ ಗೊತ್ತಿಲ್ಲ? ನನಗೆ ಸಂಶಯ ಬಂದಿದೆ, ನಿಮ್ಮ ದುಡ್ಡೆಲ್ಲ ಹೋಗಿದೆ, ಈಗ ಏನೂ ಮಾಡಬೇಡಿ, ಕ್ಲೋಸ್ ಮಾಡಿ, ಅವ್ರ ಫೋನು ತೊಗೊಳ್ಬೇಡಿ, ಬ್ಲಾಕ್ ಮಾಡಿ, 3-4 ನಂಬರಿಂದ ಮಾಡ್ತೀರಿ, ಎಲ್ಲ ಬ್ಲಾಕ್ ಮಾಡಿ ಅಂತ ಹೇಳಿದೆ. ಅವರು ನಮ್ಮ ಬ್ರದರ್ ಈಸ್ 83 years, ಅವರು ಬೆಡ್ ರಿಡನ್ ಇದ್ದಾರೆ. ಬ್ಯಾಂಕಿಗೆ ಹೋಗೋರೆಲ್ಲ ನಮ್ಮ ಸಿಸ್ಟರ್ ಇನ್ಲಾನೇ. ಅದಕ್ಕೆ ಅವರು ಅವರಿಗೆ ಹೆದರಿಸಿ ಅರೆಸ್ಟ್ ಮಾಡ್ತಾರೆ ಅಂತ ಹೆದರಿಸಿ 2 ಡಿಸೆಂಬರ್, 3 ಡಿಸೆಂಬರ್, 6 ಡಿಸೆಂಬರ್ ಆ್ಯಂಡ್ 9 ಡಿಸೆಂಬರ್ ಅವರಿಗೆ ಕಳಿಸ್ತಾ ಇದ್ದಾರೆ. ಅದಾದ ನಂತರ ಇನ್ನೂ ಏನೇನು ಡೀಟೇಲ್ ಇದೆ, ನಿಮ್ಮದು ಮ್ಯೂಚುವಲ್ ಫಂಡ್ ಏನಿದೆ, FD ಏನಿದೆ ಎಲ್ಲ ಕೇಳ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಇವ್ರಿಗೆ ಹೇಳಿದೆ, ಯಾರಿಗೇನು ಹೇಳೋದು ಜರೂರಿ ಇಲ್ಲ, ನಾನು ಸೈಬರ್ ಕ್ರೈಮ್ ಬ್ರ್ಯಾಂಚಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅದಾದ ನಂತರನೂ ಅವ್ರ ಫೋನ್ ಬರ್ತಾಯಿತ್ತು, ಇನ್ನೂ ಬರ್ತದೆ, ಕೆಲವು ಸಲ ಥ್ರೆಟ್ ಬರ್ತದೆ, ಮೆಸೇಜ್ ಬರ್ತದೆ, ಯು ಆರ್ ಇನ್ ಡೇಂಜರ್, RBI ನಿಮಗೆ ಆ್ಯಕ್ಷನ್ ತೊಗೊಳ್ತದೆ, ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ CBI, ನೀವು ನಮ್ಮನ್ನು ಬಿಟ್ಟರೆ ಯಾರೂ ನಿಮ್ಗೆ ಉಳಿಸೋದಿಲ್ಲ ಅಂತ ಇನ್ನೂ ಬರ್ತದೆ. ಆದರೆ ಈಗ ಏನು ಅವ್ರ ಫೋನ್ ತೊಗೊಳ್ಳೋದಿಲ್ಲ, ಬ್ಲಾಕ್ ಮಾಡಿದೆ. ಆ ಫೋನು ನನ್ನ ಹತ್ರ ತೊಗೊಂಡಿದ್ದೀನಿ ನಾನು. ಈಗ ಸ್ಟಾಪ್ ಆಗಿದೆ. ಈಗ ರಿಕವರಿ ಸಲುವಾಗಿ ನೋಡ್ತಾ ಇದ್ದಾರೆ ಕ್ರೈಮ್ ಬ್ರ್ಯಾಂಚ್ ಅವರು. ಅದೆಲ್ಲ ದುಡ್ಡು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ, ಇನ್ನೊಂದರಿಂದ ಎಲ್ಲ ಟ್ರಾನ್ಸ್ಫರ್ ಮಾಡಿ ಎಲ್ಲ ವಿತ್ಡ್ರಾ ಮಾಡಿರಬೇಕು, ಸ್ವಲ್ಪ ಉಳಿದಿರಬೇಕು, ಅದೆಲ್ಲ ಫ್ರೀಸ್ ಮಾಡಿದ್ದಾರೆ ಅಕೌಂಟ್ಸ್. ಎಷ್ಟು ಬರ್ತದೋ ನಮಗೆ ಸಂಶಯ.
ಹೌ ಟು ಸ್ಟಾಪ್ ಇಟ್ ಶ್ರೀನಿವಾಸ್ ಆಚಾರ್ಯ ಅವರೇ? ಅಂದರೆ ಈಗ ಯಾವ ಸಂದರ್ಭದಲ್ಲಿ, ಬ್ರೇಕಿನ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಮ್ಯಾಕ್ಸಿಮಮ್ ಇಂಥ ಸ್ಕ್ಯಾಮ್ಗಳು ನಡೆಯೋದು ಬ್ಯಾಂಕ್ ಹಾಲಿಡೇಸ್ ಇರೋ ಸಂದರ್ಭದಲ್ಲಿ ಅಂತ. ಹೌ ಟು ಸ್ಟಾಪ್ ಇಟ್? ಹೆಂಗೆ ನಿಲ್ಲಿಸೋದು ಹೆಂಗಿದು? ಇದರಲ್ಲಿ ಮೊದಲನೇ ಸ್ಟೆಪ್ ನಾವು ಅವೇರ್ ಆಗಿರಬೇಕು. ಎರಡನೇ ಸ್ಟೆಪ್ ಪೊಲೀಸರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಭಯ ಪಡಬಾರ್ದು. ಮೂರನೇದು ಇದರ ಕಾಲ್ಗಳನ್ನ ರಿಸೀವ್ ಮಾಡೋದು ಸ್ಟಾಪ್ ಮಾಡಬೇಕು, ಅಥವಾ ಡೌಟ್ ಬಂದ ತಕ್ಷಣ ಫೋನ್ ಕಟ್ ಮಾಡಿ ಪೊಲೀಸರಿಗೆ ಕಾಲ್ ಮಾಡಬೇಕು. ಮೊದಲನೇದಾಗಿ ದ 1930 ದಟ್ ಇಸ್ ಸೈಬರ್ ಕ್ರೈಮ್ ನಂಬರ್, ಅದಕ್ಕೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬಹುದು. 1930 ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್, ನೀವು ಕರೆ ಮಾಡಿ ನೀವು ಕಂಪ್ಲೇಂಟ್ ಮಾಡಬಹುದು. ಮತ್ತೊಂದು, ನಮ್ಮ ಫೋನ್ ನಂಬರ್ಗಳನ್ನ, ಹೆಸರುಗಳನ್ನ ಎಲ್ಲ ಕಡೆ ಕೊಡೋದನ್ನ ಸ್ಟಾಪ್ ಮಾಡಬೇಕು. ಯಾವುದೋ ಒಂದು ಅಂಗಡಿ ಹೋಗಿರ್ತೀರ, ಏನೋ ಮಿಕ್ಸಿ ಪರ್ಚೇಸ್ ಮಾಡೋಕ್ಕೆ, ಅಲ್ಲಿ ಫೋನ್ ನಂಬರ್ ಕೇಳ್ತಾರೆ, ದಯವಿಟ್ಟು ಫೋನ್ ನಂಬರ್ ಕೊಡಬೇಡಿ. ಅವರು ಸರ್ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು, ಬಟ್ ಆಸ್ ಪರ್ ದ ಕೋರ್ಟ್ ರೂಲ್ಸ್ ನಮ್ಮ ಫೋನ್ ನಂಬರ್ ಕೊಡೋದು ಎಲ್ಲೂ ಮ್ಯಾಂಡೇಟ್ರಿ ಇಲ್ಲ. ಸೊ ಫೋನ್ ನಂಬರ್ ಅವಾಯ್ಡ್ ಮಾಡಬೇಕು ಕೊಡೋದನ್ನ. ಮತ್ತೊಂದು, ಇದು ಫೋನ್ ನಂಬರ್ ಹೇಗೆ ಲೀಕ್ ಆಗುತ್ತೆ? ಅಂಗಡಿಯವ್ರು ಲೀಕ್ ಮಾಡಲ್ಲ. ಆ ಅಂಗಡಿಯವರು ಅದೊಂದು ಕಂಪನಿಗೆ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಡೇಟಾಬೇಸ್ ಹ್ಯಾಂಡಲ್ ಮಾಡೋಕ್ಕೆ, ಅಲ್ಲಿ ಲೀಕ್ ಆಗುತ್ತೆ. ಮೂರನೇದಾಗಿ, ಈ ರೀತಿ ಕಾಲ್ಗಳು ಬಂದಾಗ ಇಮಿಡಿಯೇಟ್ಲಿ ಕಟ್ ಮಾಡಿ ಯಾವುದೇ ಪರ್ಸನಲ್ ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗಬೇಡಿ. ದೀಸ್ ಆರ್ 3 ಮೇಜರ್. ಸೊ ಇಟ್ ಇಸ್ ನಾಟ್ ಲೈಕ್ ಅವರಿಗೆ ನಮ್ಮ ಡೇಟಾ ಮತ್ತೆ ನಮ್ಮ ಡೀಟೇಲ್ಸ್ ಗೊತ್ತಿರುತ್ತೆ ಅಂತಲ್ಲ, ಬರೀ ಹೆಸರು ಮತ್ತೆ ಫೋನ್ ನಂಬರ್ ಗೊತ್ತಿರುತ್ತೆ. ನಮಗ ಫೋನ್ ಮಾಡಿ ನಮ್ಮಿಂದಾನೇ ಇನ್ಫಾರ್ಮೇಶನ್ ತಗೋತಾರೆ. ಈವನ್ ನಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ, ಎಲ್ಲೆಲ್ಲಿ ಶೇರ್ಸ್ ಇದೆ, ಎಲ್ಲೆಲ್ಲಿ ಆಸ್ತಿ ಇದೆ, ಎಲ್ಲಾನು ನಮ್ಮಿಂದಾನೇ ಇನ್ಫಾರ್ಮೇಶನ್ ತಗೋತಾರೆ. ಅಂಡ್ ಇನ್ನೊಂದು ಹೇಳಿದ್ರು, ಒಂದು ಸಿಮಿಲರ್ ಥಿಂಗ್ ಇಸ್, ಕಾಲ್ ಮಾಡಿ ನಿಮ್ಮ ಸಿಮ್ ಕಾರ್ಡ್ ಬಳಕೆ ಆಗ್ತಿದೆ ತುಂಬಾ ಕಡೆ ಅಂತ ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಸಂಚಾರ್ ಸಾಥಿ ಅಂತ ಒಂದು ಹೊಸ ಆ್ಯಪ್ ಓಪನ್ ಆಗಿದೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನಮ್ಮ ಹೆಸರಲ್ಲಿ ಯಾವ್ಯಾವ ಸಿಮ್ ಕಾರ್ಡ್ ಇದೆ ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಮಗೆ ಬೇಡದಿರೋ ಸಿಮ್ ಕಾರ್ಡ್ಗಳನ್ನ ಬ್ಲಾಕ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡಬಹುದು ಆ ಆ್ಯಪ್ ಮೂಲಕ. ಸೊ ಇಂಥ ಆ್ಯಪ್ ಬಳಸಬಹುದು. ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವ್ರದ್ದೇ ಒಂದು ಆ್ಯಪ್ ಕೂಡ ಇದೆ, ಗೂಗಲ್ ಪ್ಲೇ ಇದೆ, ಹಾಗೂ ಆ್ಯಪ್ ಸ್ಟೋರ್ ಇದೆ. ಅದನ್ನ ಬಳಸ್ಕೊಂಡು ನಾವು ಕಂಪ್ಲೇಂಟ್ ರೇಸ್ ಮಾಡಬಹುದು. ಈ ರೀತಿ ಅನೇಕ ವಿಧಗಳಲ್ಲಿ ನಾವು ಅವೇರ್ ಆಗಿದ್ದರೆ ಇಂಥ ಕ್ರೈಮ್ಗಳಾಗಲ್ಲ. ಫೈನಲ್ ವರ್ಡ್ಸ್ ಉಮೇಶ್ ಸರ್, ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಆಗಬೇಕಾಗಿದೆ ಇನ್ನಷ್ಟು ಅವೇರ್ನೆಸ್. ಯಾಕಂದರೆ ನಾವು ಡೈಲಿ ಓಡಾಡ್ತಾ ಇರ್ತೀವಿ, ನಮಗಂಥ ಡಿಜಿಟಲ್ ಅರೆಸ್ಟ್ ಅನ್ನೋದೊಂದು ಸೀರಿಯಸ್ ಇಶ್ಯೂ ಅಂತ ಯಾರಿಗೂ ಫೀಲ್ ಆಗದೆ ಇರೋ ಹಾಗಿದೆ. ಹೌದು, ಏನಾಗ್ತದೆ ನೋಡಿ, ಎಲ್ರಿಗೂ ಗೊತ್ತಾಗ್ಬಿಡ್ತು, ಎಲ್ಲ ತಿಳ್ಕೊಬಿಟ್ಟಿದ್ದಾರೆ, ಎಲ್ಲ ನೋಡ್ತಾರೆ, ಅಪರಾಧಗಳಾಗುವಂಥ ಅಪರಾಧ ಜಗತ್ತೆಲ್ಲ ಓದ್ಬಿಡ್ತಾರೆ ಅಂದ್ಕೊಳ್ಳುವಂಥದ್ದು ನನ್ನ ಲೆಕ್ಕದಲ್ಲಿ ತಪ್ಪು. ಯಾಕೆಂದರೆ ಇಷ್ಟು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ, ಮೋಡಸ್ ಆಪರೇಟಿಗಳು ಚೇಂಜ್ ಮಾಡ್ಕೊಳ್ಳೋದು. ನೋಡಿ ಯಾವ ಥರ ಮೋಡಸ್ ಆಪರೇಟಿ ಚೇಂಜ್ ಮಾಡ್ತೀರಿ. ಏನಾದರೂ ಒಂದು ಆಘಾತ ಆಯಿತು, ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಯಿತು, ಟಕ್ಕಂತ ಅದನ್ನು ಬಳಸ್ಕೊಳ್ತಾರೆ. ಅಲ್ಲಿದು ನಿಮಗೆ ಇನ್ವಾಲ್ವ್ ಆಗಿದೆ, ನಿಮ್ಮ ಸಿಮ್ ಕಾರ್ಡ್ಗಳು ಸಿಗಾಕೊಂಡಿದ್ದೇವೆ, ನಿಮ್ಮ ಇದ್ರ ಕಾರ್ಡಿಂದ, ಆಧಾರ್ ಕಾರ್ಡಿಂದ ಈ ಸಿಮ್ ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹಾಕ್ಕೊಳ್ತಾರೆ. ಇನ್ಯಾವುದೋ ಇನ್ನೊಂದು ಕಡೆ ಯಾವುದೋ ಗೋಯೆಲ್ಲಾರೋ ಚೀಟಿಂಗ್ ಮಾಡ್ದೆ, ಅಲ್ಲೊಂದು 2,000 ಕೊಟ್ಟಿದ್ದಾರೆ, ಅಲ್ಲೋಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸೇರ್ಕೊಂಡಿದೆ, ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ರಿ. ಹೀಗೆ ಹೊಸ ಏನೇನು ಕ್ರೈಮ್ಗಳು ಬರ್ತಾವೋ ಆ ಕ್ರೈಮ್ಗೂ ಮೋಡಸ್ ಆಪರೇಟಿ ಕಂಡುಹಿಡಿತಾರೆ ಇವರು ಕಳ್ಳರುಗಳು, ಗ್ಯಾಂಗು. ಆ ಕಾರಣಕ್ಕೋಸ್ಕರನೇ ಇದು ಏನೇ ಮಾಡಿದ್ರೂ ಈ ಥರದ್ದು ಒಂದು ಮೊಬೈಲ್ಗಳಿಗೆ ಯಾರೇ ಅನಾಮಧೇಯರುಗಳು, ಯಾರೇ ಆಗಲಿ, ಅವನು ನಮ್ಗೆ ಗೊತ್ತಿಲ್ಲದವನು, ನಾವು ನೋಡಿದವನು, ನಾವು ಪರಿಚಯ ಇಲ್ಲದವನು ನಮ್ಮ ಡೇಟಾ ಕೇಳ್ತಾನೆ ಅಂದರೆ ಯಾವ ಕಾರಣಕ್ಕೂ ಅವನಿಗೆ ಒಂದು ಚೂರು ಫೋನ್ ಸ್ವಿಚ್ ಆಫ್, ಅಯ್ಯೋ ನನ್ನ ಫೋನ್ ಆಫ್ ಮಾಡ್ಬಿಟ್ನಲ್ಲಪ್ಪ, ನಥಿಂಗ್ ಡೂಯಿಂಗ್, ಅವನ ಜೊತೆ ಯಾವುದೇ ಮಾತುಕತೆನ ಮಾಡೋಕ್ಕೆ ಹೋಗಬಾರ್ದು. ನಾವು ಮಾಡಿದ್ವಿ, ಅವ್ನು ಬೇರೆ ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಹೋಗ್ತಾನೆ, ಇಲ್ಲ ಇನ್ಫಾರ್ಮೇಷನ್ಗಳು ತೊಗೊಳ್ತಾನೆ. ಆಮೇಲೆ ನಮ್ಮ ಮೊಬೈಲ್ಗಳು ಈಗಾಗಲೇ ಮಾರಾಟ ಆಗಿಬಿಟ್ಟಿದೆ, ಬಿಡಿ, ಎಲ್ಲರದ್ದು ಸೇರ್ಕೊಬಿಟ್ಟಿದೆ ಮೊಬೈಲ್ಗಳು. ಇನ್ನು ಅದನ್ನಂತೂ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಟ್ ಪೊಲೀಸ್ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ, ಈ ಥರದ ಮನೆಯಲ್ಲಿ ಹೋಗಿ ನಾವು ತಿಳಿಸ್ಬೇಕಾದಂಥ ವಿಚಾರಗಳಿವು. ಅವ್ರಿಗೆ ಏನು ಹೇಳಬೇಕು, ನೋಡಪ್ಪ ಈ ಥರ ಏನಾರು ಬಂದಾಗ 112 ಕಾಲ್ ಮಾಡಿ, ನಮ್ಮ 112 ಕರೆ ಮಾಡಿದರೆ ಹೊಯ್ಸಳ ಅಲ್ಲಿಗೆ ಬರ್ತದೆ, ಕೇಳ್ತಾರೆ ಏನಾಯಿತು ಅಂತ. ಈ ಥರ ಬಂತು ಅಂದರೆ ಇನ್ನೊಂದು ಸರಿ ಮಾಡಬೇಡಿ, ಅದು ಫ್ರಾಡು, ಅದು ಸೈಬರ್ ಕ್ರೈಮ್, ವಂಚಕರು ಮಾಡ್ತಾ ಇರುವಂಥದ್ದು ನಮ್ಮ ಪೊಲೀಸರೇ ತಿಳಿಸ್ಬಿಡ್ತಾರೆ. ಆ ಕಾರಣಕ್ಕೆ 112 ಈಸಿಯಾಗಿ ನಿಮ್ಮ ಮನೆ ಹತ್ರ ಬಂದುಬಿಡುತ್ತೆ ಗಾಡಿ, ಅವರೇ ಬಂದು ತಿಳುವಳಿಕೆ ಕೊಟ್ಬಿಡ್ತಾರೆ. ನೀವು ಯಾಕೆ ಎದುರ್ಕೋಬೇಕು? ನೀವು ರಕ್ಷಣೆಗಿರ್ತಕ್ಕಂಥ ಪೊಲೀಸವ್ರನ್ನೇ ನೀವು ಕರೆ ಮಾಡಿದೆ, ಯಾರೋ ಅನಾಮಧೇಯರುಗಳು, ಯಾರೋ ಅಲ್ಕಗಳು, ಯಾರೋ ಲೋಫರ್ಗಳು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಮ್ಗೆ ಎದುರಿಸ್ತಾವ್ರೆ. ಪೊಲೀಸೇ ಅಂತ ಹೇಳ್ತಾರೆ ಅವರು. ಅರೆ 1000 ಹೇಳಿ, ನಾವು ನೋಡದೇ ಇರುವಂಥವ್ರು ಮೊಬೈಲಲ್ಲಿ ಬಂದ್ಬಿಟ್ಟು ಹಾಕ್ಸಿಟ್ಕೆ ಅವನಿಗೆ ಡಿಜಿಟಲ್ ಅರೆಸ್ಟ್ ಇಲ್ಲ ಅಂತ ಅವ್ರು ತಿಳಿಸೋದು ಹೆಂಗೆ? ಇವಾಗ ನಾವು ಆ ಥರದ್ದು ಇಲ್ಲ ಅಂತ ಅನ್ನೋದು ಹೇಗೆ? ಹೋಗಿ ನಾವೆಲ್ಲರಿಗೂ ಎಲ್ಲೆಲ್ಲಿ ಪೆನಿಟ್ರೇಟ್ ಮಾಡಬೇಕು, ಆಮೇಲೆ ಎಲ್ಲೆಲ್ಲಿ ಈ ಥರ ವಯೋವೃದ್ಧರುಗಳು ಸೇರ್ತಾರೆ, ಎಲ್ಲೆಲ್ಲಿ ಯಾರ್ಯಾರ ಮನೆಗಳಲ್ಲಿ ಈ ಥರದವ್ರು ಇದ್ದಾರೆ ಅನ್ನುವಂಥದ್ದು ಸ್ವಲ್ಪ ಎಕ್ಸಸೈಸ್ ಆಗ್ತದೆ, ಬಟ್ ಮಾಡಬೇಕಾದಂಥದ್ದು ಕೆಲಸ. ಬಟ್ 112 ಮಾತ್ರ ಭಾಳ ಯೂಸ್ ಮಾಡ್ಕೋಬೇಕು ಜನ. ಎಸ್ 3 ಜನಕ್ಕೆ ಧನ್ಯವಾದ. ಅಷ್ಟಿಗೆ ಅವರೇ ಧನ್ಯವಾದ. ಆದಷ್ಟು ಬೇಗ ದುಡ್ಡು ವಾಪಸ್ ಬರಲಿ ಅಂತಷ್ಟೇ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕೆ. ಬಟ್ ನಿಮ್ಮ ಅವೇರ್ನೆಸ್ ಇಂದ ಇನ್ನಷ್ಟು ದುಡ್ಡು ಹೋಗೋದು ನಿಂತಿದ್ದು ಸಮಾಧಾನದ ವಿಷಯ. ಇಬ್ಬರಿಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.
ಸೊ ವೀಕ್ಷಕರೇ, ಕೊನೆಯದಾಗಿ ಹೇಳೋದು ಒಂದೇ, ಡಿಜಿಟಲ್ ಅರೆಸ್ಟ್ ಅನ್ನೋ ಹೆಸರೇ ಇಲ್ಲ. ನಮ್ಮ ಕಾನೂನಿನಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಯಾರೋ ಕರೆ ಮಾಡಿ ನಿಮ್ಮ ಫೋನ್ ನಂಬರ್, ನಿಮ್ಮ ಹೆಸರು ಎಲ್ಲೋ ಬಳಕೆ ಆಗ್ಬಿಟ್ಟಿದೆ, ಅಪರಾಧ ಪ್ರಕರಣ ಆಗಿದೆ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೀದಾ ಅವರನ್ನು ಕಟ್ ಮಾಡಿ, ಕಾಲ್ ಕಟ್ ಮಾಡಿ, ಬ್ಲಾಕ್ ಮಾಡಿ, ಅದರ ಬಗ್ಗೆ ರಿಪೋರ್ಟ್ ಮಾಡಿ. ಹುಷಾರಾಗಿರಿ. ನಿಮ್ಮ ಇಡೀ ಜೀವನ ಪರ್ಯಂತದ ಕಷ್ಟಪಟ್ಟ ದುಡ್ಡನ್ನು ಕೆಲವೇ ಗಂಟೆಗಳಲ್ಲಿ ಅವರು ಎಗರಿಸ್ಬಿಡ್ತಾರೆ. ಹುಷಾರಾಗಿರಿ, ಜೋಪಾನವಾಗಿರಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.